2 ಕೊಳವೆಗಳು ಒಂದು ಟ್ಯಾಂಕನ್ನು ಕ್ರಮವಾಗಿ 20 ಮತ್ತು 30 ನಿಮಿಷದಲ್ಲಿ ತುಂಬುತ್ತವೆ. 2 ಕೊಳವೆಗಳನ್ನು ಬಳಸಿದರೆ ಟ್ಯಾಂಕ್ ತುಂಬಲು ಎಷ್ಟು ಸಮಯ ಬೇಕಾಗುತ್ತದೆ? ಕೊಳವೆ ಅಂದರೆ ತೋಟಿಯಪ್ಪ, ಗೊತ್ತಾಗಲಿಲ್ಲಪ್ಪ ಅಂತ ಡೈಗ್ರಾಮ್ ತೆಗೆದು ತೋರಿಸ್ತೀನಿ ನೋಡ್ರಿ. ಇದು ಒಂದು ಟ್ಯಾಂಕ್ ಅದು. ಇದೊಂದು ಏನದ ಟ್ಯಾಂಕ್ ಅದು. ಏನು ಟ್ಯಾಂಕ್ ಅದು. ಈ ಟ್ಯಾಂಕ್ ತುಂಬಬೇಕಾಗ್ಯದ. ಇದರಲ್ಲಿ ಒಂದು ಕೊಳವೆ ಅಂದ್ರೆ ಒಂದು ನಳ ಅಂತೀವಲ್ಲ, ಹಂಗೆ ತಿಳ್ಕೊರಿ. ಇದಕ್ಕೆ ಎಷ್ಟು ಬೇಕಾಗ್ತದೆ ಸಮಯ? 20 ನಿಮಿಷ ಬೇಕು. ಇನ್ನೂ ಒಂದು ತೋರಿ, ಇದಕ್ಕೆ ಎಷ್ಟು ಬೇಕು? 30 ನಿಮಿಷ ಬೇಕು. ಇದು ಒಂದೇ ಚಾಲು ಮಾಡಿದೆವು ಅಂದ್ರೆ ಇದಕ್ಕೆ ಎ ಅಂತ ಕೊಡಂಬು, ಇದಕ್ಕೆ ಬಿ ಅಂತ ಕೊಡಂಬು. ಎ ಒಂದೇ ಚಾಲು ಮಾಡಿದೆವು 20 ನಿಮಿಷ ಬೇಕಾಗ್ತದೆ, ಫುಲ್ ಆಗ್ತದೆ ಟ್ಯಾಂಕ್. ಇನ್ನು ಬಿ ಒಂದೇ ತೋಟಿಯನ್ನು ಅಥವಾ ನಳವನ್ನು ಅಥವಾ ಕೊಳವೆಯನ್ನು ಸ್ಟಾರ್ಟ್ ಮಾಡಿದೆವು 30 ನಿಮಿಷ ಟೈಮ್ ಬೇಕಾಗ್ತದೆ. ಹೌದಾ? ಆದರೆ ಏನಾದಿಲ್ಲಿ ಇವು ಎರಡು ಒಟ್ಟಿಗೇನೆ ಎರಡು ಕೂಡ ಒಮ್ಮೆಲೆ ಸ್ಟಾರ್ಟ್ ಮಾಡ್ತೀವಿ. ಏನು ಸ್ಟಾರ್ಟ್ ಮಾಡ್ತೀವಿ? ಬಿನೂ ಸ್ಟಾರ್ಟ್ ಮಾಡ್ತೀವಿ. ಆವಾಗ ಇದು ಪೂರ್ತಿ ತುಂಬಲು ಬೇಕಾದ ಸಮಯ ಎಷ್ಟು ಅಂತ ಕೇಳ್ತಾರೆ. ಬೇಕಾದ ಸಮಯ ಎಷ್ಟು ಅಂತ ಕೇಳ್ತಾರೆ. ಪ್ರಶ್ನೆ ಅರ್ಥ ಆಯಿತು? ಅಂದರೆ ಎ ಅಂದರೆ ಏನದು? ಎಯಿಂದ ಒಂದು ನಿಮಿಷದಲ್ಲಿ ತುಂಬಿದ ಭಾಗ. ಎಯಿಂದ 1 ನಿಮಿಷದಲ್ಲಿ ತುಂಬಿದ ಭಾಗ. ಎಷ್ಟಾಗ್ತದಪ್ಪ? 20 ಅಂದ್ರೆ 1/20 ಆಗ್ತದೆ. ಇನ್ನು ಅದೇ ಪ್ರಕಾರವಾಗಿ ಬಿಯಿಂದ 1 ನಿಮಿಷದಲ್ಲಿ ತುಂಬಿದ ಭಾಗ ಎಷ್ಟಾಗ್ತದೆ? 1/30 ಆಗ್ತದೆ. 1/30 ಆಗ್ತದೆ. ಆದರೆ ಎರಡು ಒಟ್ಟಿಗೆ ಕೂಡಿಕೆ ಸ್ಟಾರ್ಟ್ ಮಾಡಿದೆವು ಎ ಮತ್ತು ಬಿ ಎರಡು ಒಟ್ಟಿಗೆ ಪ್ರಾರಂಭ ಆಯಿತು ಅಂದಾಗ ಅಂದ್ರೆ ಎ ಪ್ಲಸ್ ಬಿ ಇವೆರಡು ಒಟ್ಟಿಗೆ ಕೂಡಿದು ಅಂದಾಗ ಎ ಮತ್ತು ಬಿ 1 ನಿಮಿಷದಲ್ಲಿ ತುಂಬಿದ್ದು ಬೇಕಾಗಿಲ್ಲ, ಒಟ್ಟಿಗೆ ತಗೊಂಡ್ಬಿಡಮು. ಹೌದಲ್ಲ? ಕೂಡಿಕೊಂಡು ತುಂಬಲು ಬೇಕಾದ ಸಮಯ ಅಂದ್ರೆ ತುಂಬಲು ಬೇಕಾದ ಸಮಯ ಅಂದ್ರೆ ಟೋಟಲ್ ಕೇಳಕತ್ತೀವಿ. ಟೋಟಲ್ ಬಂತು ಅಂದಾಗ ಯೂನಿಟ್ ಮಾಡ್ಕೊಬಿಡ್ರಿ, ಈಸಿ ಆಗಿಬಿಡ್ತದೆ ನಮ್ಗೆ. ಅಂದ್ರೆ 1/20 ಪ್ಲಸ್ 1/30 ಈಕ್ವಲ್ ಟು 1 ಸರಸು ಲಸ ಎಷ್ಟು ಬಂತು? 60 ಲಸ ಬಂತು. ವೆರಿ ಗುಡ್. 60 ಲಸ ಬಂತು. 20 ಎಷ್ಟಲೇ? 60 23 30 ಎಷ್ಟಲೇ? 2 3 ಬಂದಲೇ ಪ್ಲಸ್ 2 ಬಂದಲೇ 2 ಈಕ್ವಲ್ ಟು 1 ಸರಸು 3 2 5/60 ಈಕ್ವಲ್ ಟು 1/5 ಇಂಟು 60 ಈಕ್ವಲ್ ಟು 5 ಬಂದಲೇ 12 ಅಂದ್ರೆ 12 ನಿಮಿಷ. 12 ನಿಮಿಷ. ದ ರೈಟ್ ಆಪ್ಷನ್ಸ್ ಎಷ್ಟು? ಎ. ದ ರೈಟ್ ಆಪ್ಷನ್ಸ್ ಎ.